ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 1.5% ಹೆಚ್ಚಾಗಿ ಗೇನ್ ಆಗಿದೆ. 25,300 ಲೆವೆಲಲ್ಲಿ ನಿಫ್ಟಿ ಈಗ ಟ್ರೇಡ್ ಆಗ್ತದೆ. ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದೇ ನಾವು US ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡೌ ಜೋನ್ಸ್ ಇಂಡೆಕ್ಸ್ನಲ್ಲಿ ಆಲ್ಮೋಸ್ಟ್ 3% ಕರೆಕ್ಷನ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. US ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಂದು ಸ್ಟ್ರಾಂಗ್ ಟ್ರೆಂಡ್ ಇತ್ತು. ಬಟ್ ಈಗ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಅಥವಾ ಒಂದು ಪ್ಯಾನಿಕ್ ಸೆಲ್ಲಿಂಗ್ US ಮಾರ್ಕೆಟ್ನಲ್ಲಿ ಬರ್ತಿದೆ. ಸೊ ಶುಕ್ರವಾರ ಒಂದೇ ದಿನ US ಮಾರ್ಕೆಟ್ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಟ್ರಂಪ್ ಅವರು ಚೈನಾ ಮೇಲೆ ಹಾಕಿದಂತ 100% ಅಡಿಷನಲ್ ಟ್ಯಾರಿಫ್ಸ್ ಆಗಿರುತ್ತೆ. ಈ ಮುಂಚೆ ಅರೌಂಡ್ 30% ಟ್ಯಾರಿಫ್ಸ್ ಇತ್ತು. ಈಗ 100% ಟ್ಯಾರಿಫ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ. ಈ ಒಂದು ಟ್ಯಾರಿಫ್ಸ್ ಏನಿದೆ ನವೆಂಬರ್ 1ರಿಂದ ಅಪ್ಲಿಕೇಬಲ್ ಆಗುತ್ತೆ. ಸೊ ಚೈನಾ ರೀಸೆಂಟ್ ಆಗಿ ಕ್ರಿಟಿಕಲ್ ಮೆಟೀರಿಯಲ್ಸ್ ಏನಿದೆ ಅದರ ಒಂದು ಎಕ್ಸ್ಪೋರ್ಟ್ ಅನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರು. ಇದರಿಂದ ಟ್ರೇಡ್ ಎಸ್ಕಲೇಷನ್ಸ್ ಆಗಿತ್ತು. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಚೈನಾವನ್ನ ಭಯಪಡಿಸೋದಕ್ಕೆ ಟ್ರಂಪ್ ಅವರು 100% ಟ್ಯಾರಿಫ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ. ಸೊ ಈ ಒಂದು ಟ್ಯಾರಿಫ್ ರೀಸನ್ ನಿಂದ US ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಟ್ಯಾರಿಫ್ಸ್ ಏನಿದೆ ಚೈನಾಗಿಂತ USಗೆ ಹೆಚ್ಚಾಗಿ ಎಫೆಕ್ಟ್ ಆಗುತ್ತೆ. ಸೊ ಚೈನಾದಿಂದ ಸಾಕಷ್ಟು ಪ್ರಾಡಕ್ಟ್ಸ್ಗಳು USಗೆ ಎಕ್ಸ್ಪೋರ್ಟ್ ಆಗುತ್ತೆ. ಈಗ ಟ್ಯಾರಿಫ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಚೈನಾ ಆ ಎಕ್ಸ್ಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುವಂತ ಚಾನ್ಸಸ್ಗಳು ಕೂಡ ಇದೆ. ಇದರಿಂದ US ನಲ್ಲಿ ಪ್ರೈಸಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಪರ್ಟಿಕ್ಯುಲರ್ ವಸ್ತುಗಳಿಗೆ ಇನ್ನಷ್ಟು ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಓವರ್ ಆಲ್ ಎಫೆಕ್ಟ್ ಏನಿದೆ US ಮೇಲೇನೆ ಬೀಳುತ್ತೆ. ಅದೇ ರೀಸನ್ ನಿಂದ US ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತ ಕೂಡ ಸಾಕಷ್ಟು ಸುತ್ತಿನ ಮಾತುಕತೆಯನ್ನು ನಡೆಸಿದೆ. ಬಟ್ ಇನ್ನೂ ಕೂಡ ಒಂದು ಫೈನಲ್ ಟ್ರೇಡ್ ಡೀಲ್ ಸೈನ್ ಆಗಿಲ್ಲ. ಸೊ ಮಾತುಕತೆ ಕಂಟಿನ್ಯೂ ಆಗ್ತದೆ. ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಕೂಡ ಟ್ರಂಪ್ ಅವರಿಗೆ ಕಾಲ್ ಅನ್ನ ಮಾಡಿದ್ರು. ಸೊ ಭಾರತ ಕೇರ್ಫುಲ್ ಆಗಿ ಈ ಒಂದು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಚೈನಾ ಈ ಟ್ಯಾರಿಫ್ಸ್ ಗಳನ್ನ ಈಸಿಯಾಗಿ ಎದುರಿಸುತ್ತೆ. ಯಾಕೆಂದ್ರೆ ಅವ್ರಿಗೆ US ಮಾರ್ಕೆಟ್ ಇಲ್ಲ ಅಂದ್ರೆ ಬೇರೆ ಮಾರ್ಕೆಟ್ಸ್ ಅನ್ನ ಹುಡುಕಿ ಅಲ್ಲಿ ಅವರು ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಆದ್ರಿಂದ ಚೈನಾಗೆ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಚೈನಾ ಈ ಒಂದು ಟ್ಯಾರಿಫ್ಗೆ ಆಲ್ರೆಡಿ ರಿಯಾಕ್ಟ್ ಕೂಡ ಮಾಡಿದೆ. ಸೊ ಟ್ಯಾರಿಫ್ಸ್ ಅನ್ನ ಅಪ್ಲೈ ಮಾಡೋದ್ರಿಂದ ನಾವು ಎದುರ್ಕೊಳ್ಳೋದಿಲ್ಲ. ಟ್ಯಾರಿಫ್ನ ಬದಲಾಗಿ ಮಾತುಕತೆ ಒಂದು ಸೂಕ್ತವಾದ ಮಾಧ್ಯಮ ಆಗಿರುತ್ತೆ ಅಂತ ಸೊ ಚೈನಾದ ಕಾಮರ್ಸ್ ಮಿನಿಸ್ಟರ್ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಚೈನಾ ಕೂಡ ಮತ್ತೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ಗಳನ್ನ ಅಪ್ಲೈ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಮತ್ತೊಂದು ಟ್ರೇಡ್ ವಾರ್ಗೆ ಕಾರಣ ಕೂಡ ಆಗ್ಬೋದು. ಇದರಿಂದ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರ ಇಂಪ್ಯಾಕ್ಟ್ ಕೂಡ ಇಂಡಿಯನ್ ಮಾರ್ಕೆಟ್ನ ಮೇಲೆ ಬೀಳ್ಬೋದು. ಸೊ ಆಲ್ರೆಡಿ 100% ಅಡಿಷನಲ್ ಟ್ಯಾರಿಫ್ನ ನ್ಯೂಸ್ನಿಂದ ಗಿಫ್ಟ್ ನಿಫ್ಟಿ ಆಲ್ಮೋಸ್ಟ್ 200 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. 25,200 ಅರೌಂಡಲ್ಲಿ ಈಗ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಸೋಮವಾರ ಒಂದು ನೆಗೆಟಿವ್ ಓಪನಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಇರುತ್ತೆ. ಅಕಸ್ಮಾತ್ ಏನಾದರೂ US ಫ್ಯೂಚರ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆದರೆ ಅಥವಾ ಏಷ್ಯನ್ ಮಾರ್ಕೆಟ್ಸ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬಂದರೆ ಗಿಫ್ಟ್ ನಿಫ್ಟಿ ಸ್ವಲ್ಪ ರಿಕವರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇಂಡಿಯನ್ ಮಾರ್ಕೆಟ್ಸ್ ಫ್ಲಾಟ್ ಆಗಿ ಓಪನ್ ಆಗ್ಬೋದು. ಬಟ್ ನೆಗೆಟಿವಿಟಿಯ ಇಂಪ್ಯಾಕ್ಟೇ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಕಳೆದ ಒಂದು ವಾರದಲ್ಲಿ ಏನು ಮೊಮೆಂಟಮ್ ಬಂದಿತ್ತು ಅದು ಸ್ವಲ್ಪ ಸ್ಲೋ ಡೌನ್ ಆಗುವಂಥ ಪಾಸಿಬಿಲಿಟಿಗಳು ಇರುತ್ತೆ. ಮುಂದಿನ ವಾರದಲ್ಲಿ ದೀಪಾವಳಿ ಹಬ್ಬ ಕೂಡ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈಗ ಟ್ರಂಪ್ ಅವರ ಟ್ಯಾರಿಫ್ ರೀಸನ್ನಿಂದ ಸ್ವಲ್ಪ ಮಾರ್ಕೆಟ್ ಸ್ಲೋ ಡೌನ್ ಆಗ್ಬೋದು. ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ 25,000 ಲೆವೆಲೇ ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಬ್ರೇಕ್ ಆದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ Q2 ರಿಸಲ್ಟ್ಸ್ ಮೇಜರ್ ಇವೆಂಟ್ ಆಗಿರುತ್ತೆ. ಆಲ್ರೆಡಿ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. TCS, ಟಾಟಾ ಎಲ್ಎಕ್ಸಿ, ಅವೆನ್ಯೂ ಸೂಪರ್ ಮಾರ್ಟ್ಸ್ ಈ ರೀತಿಯ ಕಂಪನಿಗಳ ರಿಸಲ್ಟ್ಸ್ ಆಲ್ರೆಡಿ ನೋಡೋದಕ್ಕೆ ಸಿಕ್ಕಿದೆ. ಮುಂದಿನ ವಾರ HCL ಟೆಕ್, ಟೆಕ್ ಮಹೀಂದ್ರಾ, ಆಕ್ಸಿಸ್ ಬ್ಯಾಂಕ್, HDFC ಲೈಫ್, ಇನ್ಫೋಸಿಸ್, LTI ಮೈಂಟ್ರಿ ಈ ರೀತಿಯಲ್ಲಿ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ವೀಕೆಂಡ್ನಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್ನ ರಿಸಲ್ಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮುಂದಿನ ವಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಂಪನಿಗಳ ರಿಸಲ್ಟ್ಸ್ ಕೂಡ ನಿಫ್ಟಿಯ ಮೊಮೆಂಟಮ್ ಅನ್ನು ಡಿಸೈಡ್ ಮಾಡುತ್ತೆ. ನಿಫ್ಟಿ ಕಂಪನಿಗಳು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರೆ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಸೊ ಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಸೊ IT ಸೆಕ್ಟರ್ ಅಷ್ಟಾಗಿ ಸಪೋರ್ಟ್ ಮಾಡದೇ ಇದ್ರೂ ಕೂಡ ಬೇರೆ ಸೆಕ್ಟರ್ಗಳು ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ. ಹಾಗೆ ಮುಂದಿನ ವಾರದ ಇನ್ನೊಂದು ಮೇಜರ್ ಇವೆಂಟ್ ಸೆಪ್ಟೆಂಬರ್ ತಿಂಗಳ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ. ಅಕ್ಟೋಬರ್ 13 ಸೋಮವಾರನೇ ಈ ಒಂದು ಡೇಟಾ ರಿಲೀಸ್ ಆಗ್ಬೋದು. 1.7% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅನ್ನುವಂಥ ಒಂದು ಫೋರ್ಕ್ಯಾಸ್ಟ್ ಇದೆ. ಇನ್ಫ್ಲೇಷನ್ ಆಗಸ್ಟ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ಇನ್ನಷ್ಟು ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ಕಾಣಿಸ್ತಿದೆ. ಇದು ಇಂಡಿಯನ್ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗ್ಬೋದು. US ಇನ್ಫ್ಲೇಷನ್ ಡೇಟಾ ಕೂಡ 15 ಅಕ್ಟೋಬರ್ಗೆ ರಿಲೀಸ್ ಆಗಬೇಕಾಗಿತ್ತು. ಬಟ್ US ಇನ್ನೂ ಕೂಡ ಗವರ್ಮೆಂಟ್ ಆಫೀಸ್ ಶಟ್ ಡೌನ್ ಕಂಟಿನ್ಯೂ ಆಗ್ತದೆ. ಆದ್ರಿಂದ ಇನ್ಫ್ಲೇಷನ್ ಡೇಟಾ 24 ಅಕ್ಟೋಬರ್ಗೆ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಇನ್ಫ್ಲೇಷನ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಹೆಚ್ಚಾಗಿ ಕಾಣಿಸ್ತದೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಇಲ್ಲ. ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ನಷ್ಟು ಫಾಲ್ ಆಗಿದೆ. $60 ಕೆಳಗಡೆ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಈಗ ಟ್ರೇಡ್ ಆಗ್ತದೆ.
ಮುಂಚೆ ಎಲ್ಲ ಕ್ರೂಡ್ ಆಯಿಲ್ನ ಪ್ರೈಸ್ ಮಾರ್ಕೆಟ್ನ ಡೈರೆಕ್ಷನನ್ನು ಡಿಸೈಡ್ ಮಾಡ್ತಿತ್ತು, ಬಟ್ ಈಗ ಗೋಲ್ಡ್ ಮಾರ್ಕೆಟ್ನ ಡೈರೆಕ್ಷನನ್ನು ಡಿಸೈಡ್ ಮಾಡ್ತಿದೆ. ಸೊ 10 ಗ್ರಾಮ್ ಗೋಲ್ಡ್ನ ಪ್ರೈಸ್ ಭಾರತದಲ್ಲಿ 1,24,000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸ್ವಲ್ಪ ಮಟ್ಟಿಗೆ ವೀಕೆಂಡಲ್ಲಿ ಪ್ರೈಸ್ ಕೂಲ್ ಡೌನ್ ಆಗಿದ್ರು ಕೂಡ ಮುಂದೆ ದೀಪಾವಳಿ ಹಬ್ಬ ಬರ್ತಿರೋದ್ರಿಂದ ಗೋಲ್ಡ್ ಪ್ರೈಸಸ್ ಇನ್ನಷ್ಟು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಈ ಟ್ರೇಡ್ ವಾರ್ನ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೆ ಇನ್ನಷ್ಟು ಸ್ಟ್ರೆಂತ್ ಗೋಲ್ಡ್ಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಗೋಲ್ಡ್ ಪ್ರೈಸಸ್ ಇನ್ನಷ್ಟು ಜಂಪ್ ಆಗುವಂಥ ಪಾಸಿಬಿಲಿಟಿಗಳು ಕೂಡ ಇದೆ. ಹಾಗೆ FIIs ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ಸ್ಲೋ ಆಗಿ ಬೈಯಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಕಳೆದ 4 ಸೆಷನ್ಸ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಓವರ್ ಆಲ್ ಅಕ್ಟೋಬರ್ನಲ್ಲಿ ನೆಟ್ ಸೆಲ್ಲಿಂಗ್ ಕೇವಲ ಈಗ 213 ಕೋಟಿ FIIs ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಸೋಮವಾರದ ಸೆಷನ್ನಲ್ಲಿ ಒಂದು ಬೈಯಿಂಗ್ ಬಂದಿದ್ದರೆ ಸೊ ಓವರ್ ಆಲ್ ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ ಟ್ರಂಪ್ ಅವರು ಟ್ಯಾರಿಫ್ಸನ್ನು ಅಪ್ಲೈ ಮಾಡಿರೋದ್ರಿಂದ ಮತ್ತೆ FIIs ನೆಟ್ ಸೆಲ್ಲಿಂಗನ್ನು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನೆಟ್ ಸೆಲ್ಲಿಂಗ್ ಬರ್ಬೋದು. ಸೊ FIIsನ ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಇದ್ದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. FIIs ನೆಟ್ ಸೆಲ್ಲಿಂಗನ್ನು ಮಾಡಿದ್ರೆ ಸ್ವಲ್ಪ ವೀಕ್ನೆಸ್ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ. ಬಟ್ DIIs ಕಡೆಯಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿವರೆಗೂ 11,797 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ವೀಕೆಂಡಲ್ಲಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಂದು ವಾರದ ಮುಂಚೆನೇ ರೆವೆನ್ಯೂ ಅಪ್ಡೇಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ 15% ರೆವೆನ್ಯೂ ಗ್ರೋತನ್ನು ಕಂಪನಿ ಡಿಕ್ಲೇರ್ ಮಾಡಿದ್ರು. ಆದರೂ ಕೂಡ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿದ್ರು. ಸೊ ಈಗ ಕಂಪ್ಲೀಟ್ ರಿಸಲ್ಟ್ಸ್ ಡಿಕ್ಲೇರ್ ಆಗಿದೆ. ಸೊ ಸ್ಟ್ರಾಂಗ್ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಗ್ತದೆ. ಬಟ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 4% ಇನ್ಕ್ರೀಸ್ ಆಗಿದೆ. ಸೆಪ್ಟೆಂಬರ್ 2024ರಲ್ಲಿ 659 ಕೋಟಿ ಇದ್ದಂಥ ಪ್ರಾಫಿಟ್ಸ್ ಸೆಪ್ಟೆಂಬರ್ 2025 ಅಂದರೆ ರೀಸೆಂಟ್ ಕ್ವಾರ್ಟರ್ನಲ್ಲಿ 685 ಕೋಟಿಗೆ ಜಂಪ್ ಆಗಿದೆ. 4% ಜಂಪ್ ಕಾಣಿಸ್ತದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನನ್ನು ಮಾಡಿದಾಗ ಪ್ರಾಫಿಟ್ಸ್ ಫಾಲ್ ಆಗಿದೆ. ಜೂನ್ ಕ್ವಾರ್ಟರ್ನಲ್ಲಿ 773 ಕೋಟಿಯ ಪ್ರಾಫಿಟ್ಸನ್ನು ಅವೆನ್ಯೂ ಸೂಪರ್ ಮಾರ್ಟ್ಸ್ ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನೇ ಬೆಟರ್ ಆಗುತ್ತೆ. ಬಟ್ ಬ್ರೋಕರೇಜ್ಗಳ ವ್ಯೂ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಈ ಒಂದು ರಿಸಲ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬ್ರೋಕರೇಜ್ಗಳು ಏನಾದರೂ ಕಮೆಂಟನ್ನು ಕೊಟ್ಟರೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಸಾಕಷ್ಟು ಫಾಲ್ ಆಗಿದೆ. 4,320 ಅರೌಂಡಲ್ಲಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ಟ್ರೇಡ್ ಆಗ್ತದೆ. ಸಾಕಷ್ಟು ಬ್ರೋಕರೇಜ್ಗಳು 4,000 ಕೆಳಗಡೆ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಟಾಟಾ ಮೋಟಾರ್ಸ್ಗೆ ಕೂಡ ಮುಂದಿನ ವಾರ ಒಂದು ಇಂಪಾರ್ಟೆಂಟ್ ವೀಕ್ ಆಗಿರುತ್ತೆ. ಅಕ್ಟೋಬರ್ 14 ಡಿಮರ್ಜರ್ಗೆ ರೆಕಾರ್ಡ್ ಡೇಟ್ ಆಗಿದೆ. ಸೊ ಆ ದಿನ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಟಾಟಾ ಮೋಟಾರ್ಸ್ 2 ಎಂಟಿಟಿಯಾಗಿ ಡಿವೈಡ್ ಆಗ್ತದೆ. ಸೊ ಟಾಟಾ ಮೋಟಾರ್ಸ್ನ ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್, ಜಾಗ್ವಾರ್ ಲ್ಯಾಂಡ್ ರೋವರ್ ಬಿಸ್ನೆಸ್, ಹಾಗೆಯೇ ಅವರ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ಈಗೇನು ಕಂಪನಿ ಟ್ರೇಡ್ ಆಗ್ತದೆ ಅದೇ ಕಂಪನಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇನ್ನೊಂದು ಹೊಸ ಕಂಪನಿ ಟಾಟಾ ಮೋಟಾರ್ ಲಿಮಿಟೆಡ್ ಕಮರ್ಷಿಯಲ್ ವೆಹಿಕಲ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಆ ಒಂದು ಅಡಿಷ್ನಲ್ ಶೇರ್ ಏನಿದೆ ಶೇರ್ ಹೋಲ್ಡರ್ಸ್ಗಳಿಗೆ ಕ್ರೆಡಿಟ್ ಆಗುತ್ತೆ. ನಿಮ್ಮ ಹತ್ರ ಒಂದು ಟಾಟಾ ಮೋಟಾರ್ಸ್ನ ಶೇರ್ ಇದ್ದರೆ ಟಾಟಾ ಮೋಟಾರ್ ಕಮರ್ಷಿಯಲ್ ವೆಹಿಕಲ್ನ ಇನ್ನೊಂದು ಶೇರ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಆ ರೀಸನ್ನಿಂದ ಪ್ರೈಸ್ನಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವ ಒಂದು ರೇಂಜ್ನಲ್ಲಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಅದು ನಮಗೆ ರೆಕಾರ್ಡ್ ಡೇಟ್ನ ದಿನದಂದು ಗೊತ್ತಾಗುತ್ತೆ. ಸೊ ಸೋಮವಾರದ ದಿನ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಲಿಮಿಟೆಡ್ ಕೂಡ ಫೋಕಸ್ನಲ್ಲಿ ಇರುತ್ತೆ. ಸೊ ಈ ಒಂದು ಕಂಪನಿಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಕಡೆಯಿಂದ ರೆಸ್ಟ್ರಿಕ್ಷನ್ಸ್ ಬಂದಿದೆ. ಹೊಸದಾಗಿ ಯಾವುದೇ ರೀತಿಯ MEA ಕಾಂಟ್ರಾಕ್ಟ್ಸ್ಗಳನ್ನು ಮುಂದಿನ 2 ವರ್ಷಗಳ ಕಾಲ ಸೈನ್ ಮಾಡಬಾರ್ದು ಅಂತ ಇವರು ಡಿಬಾರ್ ಆಗಿದ್ದಾರೆ. ಬಟ್ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ಸ್ ಏನಿದೆ ಆ ಕಾಂಟ್ರಾಕ್ಟ್ಸ್ ಅದೇ ರೀತಿಯಲ್ಲಿ ನಡೆಯುತ್ತೆ. ಹೊಸದಾಗಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಸೈನ್ ಆಗೋದಿಲ್ಲ. ಸೊ ಸದ್ಯಕ್ಕೆ ಫಿನಾನ್ಷಿಯಲ್ಸ್ನ ಮೇಲೆ ಇಂಪ್ಯಾಕ್ಟ್ ಇರೋದಿಲ್ಲ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಬಟ್ ಈ ರೀತಿಯಲ್ಲಿ ನ್ಯೂಸ್ ಬಂದಾಗ ಸ್ವಲ್ಪ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಹಾಗೆ ಸೋಮವಾರ ಟಾಟಾ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ₹6 ರೌಂಡಲ್ಲಿ ಪ್ರೀಮಿಯಂ ಇತ್ತು, ಈಗ ಪ್ರೀಮಿಯಂ 0 ಆಗಿದೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತದೆ. ನೀವು IPOನಲ್ಲಿ ಅಪ್ಲೈ ಮಾಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಟೈಮ್ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. Q2 ರಿಸಲ್ಟ್ ಕೂಡ ಬರೋದಿದೆ. ಸೊ Q2ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂದರೆ ಸ್ಟಾಕ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಡ್ಬೋದು. ಆಗಬೇಕಿದ್ರೆ ಪ್ರಾಫಿಟ್ಸನ್ನು ತೊಗೋಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ಬೇಸಿಸ್ನಿಂದ ಕೂಡ ಈ ಒಂದು ಕಂಪನಿ ಒಳ್ಳೆ ಒಂದು ಬೆಟ್ ಆಗಿರುತ್ತೆ. ಲಾಂಗ್ ಟರ್ಮ್ಗೆ ಕೂಡ ಈ ಒಂದು ಸ್ಟಾಕನ್ನು ಕಂಟಿನ್ಯೂ ಮಾಡ್ಬೋದು. LG ಎಲೆಕ್ಟ್ರಾನಿಕ್ಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ನಾನು 4 ಅಕೌಂಟ್ಗಳಿಂದ ಅಪ್ಲೈ ಮಾಡಿದ್ದೆ. ಒಂದು ಅಕೌಂಟ್ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹383 ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಪ್ರೀಮಿಯಂ ಫಾಲ್ ಆಗುವಂಥ ಕನ್ಸರ್ನ್ಸ್ಗಳು ಕೂಡ ಇರುತ್ತೆ. ಬಟ್ ಸ್ಟಿಲ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇವತ್ತಿನ ದಿನ ಕಾಣಿಸ್ತದೆ. 33% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ ಇದೆ. ಸೊ ನೀವು ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಿದರೆ ಒಳ್ಳೆ ಲಿಸ್ಟಿಂಗ್ ಗೇನ್ಸ್ಗಳನ್ನು ತೊಗೋಬೋದಾಗುತ್ತೆ. ಬಟ್ ಕಂಪನಿ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಯಾವುದೇ ರೀತಿಯ ಡೆಟ್ ಇಲ್ಲ, ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ವ್ಯಾಲ್ಯೂಷನ್ನೊಂದಿಗೆ ಲಿಸ್ಟ್ ಆಗ್ತಿದ್ದಾರೆ. ಆ ಒಂದು ರೀಸನ್ನಿಂದ ಕೂಡ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು.
ರೂಬಿಕಾನ್ ರಿಸರ್ಚ್ IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಸೋಮವಾರ ಆಗಿರುತ್ತೆ. ₹110 ಪ್ರೀಮಿಯಂ ಇವತ್ತು ಕೂಡ ನೋಡೋದಕ್ಕೆ ಸಿಗ್ತದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದರೆ ಪ್ರೀಮಿಯಂ ಸ್ವಲ್ಪ ಡ್ರಾಪ್ ಆಗ್ಬೋದು. ಸೋಮವಾರ 2 ಗಂಟೆ ಸುಮಾರಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, QIB ಕ್ಯಾಟಗರಿಯಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಬರ್ತಿದೆ ಅದನ್ನು ಅಬ್ಸರ್ವ್ ಮಾಡಿ ನೀವು ಡಿಸಿಷನನ್ನು ತಗೋಬೋದಾಗುತ್ತೆ. ಸೊ ನಾನು IPO GMP ಚೆಕ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಸಬ್ಸ್ಕ್ರಿಪ್ಷನ್ ನಂಬರ್ಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಕೆನರಾ ರೋಬೆಕೋ EMC ಕಂಪನಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಕೂಡ ನಾಳೆ ಕೊನೆ ದಿನ ಆಗಿರುತ್ತೆ. ಇಲ್ಲಿ ಪ್ರೀಮಿಯಂ ಸಾಕಷ್ಟು ಡ್ರಾಪ್ ಆಗ್ತದೆ. ಹಾಗೆ ಈ ಒಂದು IPO ರಿಟೇಲ್ ಕ್ಯಾಟಗರಿಯಲ್ಲಿ ಇನ್ನೂ ಕೂಡ ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಪ್ರೀಮಿಯಂ ಕಡಿಮೆ ಇರೋದ್ರಿಂದ ಈ ಒಂದು IPOನ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ. ಕೆನರಾ HSBC ಲೈಫ್ ಇನ್ಶೂರೆನ್ಸ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಮಂಗಳವಾರ ಆಗಿರುತ್ತೆ. ಸೊ ಮಂಗಳವಾರದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೊಳ್ಳಿ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಪ್ರೀಮಿಯಂ ಕಂಪ್ಲೀಟಾಗಿ ಝೀರೋ ಆಗ್ಬೋದು. ಸೊ ಆ ರೀತಿಯಲ್ಲಿ ಆದಾಗ IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.